ಕೆಲವರಿಗೆ ನಮ್ಮನ್ನ ಯಾರು ಗುರುತಿಸ್ತಾ ಇಲ್ಲ, ನಮ್ಗೆ ಯಾರು ಗೌರವನೇ ಕೊಡ್ತಾ ಇಲ್ವಲ್ಲ ಅನ್ನುವಂತಹ ಬೇಸರ ಇರುತ್ತೆ. ಅದಕ್ಕೆ ಏನ್ ಕಾರಣ ಇರ್ಬೋದು ಅಂತ ಯೋಚನೆ ಮಾಡೋದಾದ್ರೆ ಹೀಗೂ ಕಾರಣ ಇರ್ಬೋದು ಅಂತ ಈ ಸುಭಾಷಿತದ ಮೂಲಕ ನಾವು ಅರ್ಥ ಮಾಡ್ಕೊಳ್ಬಹುದು. ಅತಿ ಪರಿಚಯಾದ ವಜ್ಞ ಸಂತತ ಗಮನಾದನಾದರೋ ಭವತಿ ಮಲಯೇ ಭಿಲ್ಲ ಪುರಂಧ್ರಿ ಚಂದನ ತರುಕಾಷ್ಠಮಿಂದನಂ ಕುರುತೆ. ಅತಿ ಪರಿಚಯಾದ ವಜ್ಞ, ನಾವು ಕೆಲವರನ್ನ ತುಂಬಾ ಪರಿಚಯ ಮಾಡ್ಕೊಳ್ತೀವಿ, ತುಂಬಾ ಹಚ್ಕೊಳ್ತೀವಿ. ಅದೆಷ್ಟು ಅಂದ್ರೆ ಅವರಿಗೆ ಬೇಸರ ಆಗುವಷ್ಟು. ಆವಾಗ ನಾವು ಅವರ ಅವಗಣನೆಗೊಳಗಾಗ್ತೀವಿ. ಅಥವಾ ತುಂಬಾ ಪರಿಚಿತರಾದಾಗ ನಮ್ಮ ಪ್ರತಿಭೆನೋ, ನಮ್ಮ ಪಾಂಡಿತ್ಯನೋ, ನಮ್ಮ ವಿಶೇಷವಾದಂತಹ ಯಾವುದೋ ಗುಣವೋ ಅವರಿಗೆ ಗಮನಕ್ಕೆ ಬರದೇ ಇರಬಹುದು. ಹಾಗಾಗಿ ಅತಿ ಪರಿಚಯವನ್ನು ಮಾಡ್ಕೊಳ್ಳುವಂತಹದ್ದು ಒಳ್ಳೇದಲ್ಲ. ಸಂತತ ಗಮನಾದ ಅನಾದರೋ ಭವತಿ. ನಾವು ಕೆಲವು ಪ್ರದೇಶಗಳಿಗೆ ಅಥವಾ ಕೆಲವ್ರ ಮನೆಗೆ ಪದೇ 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 ಹೋಗ್ತಾ ಇರ್ತೀವಿ. ಅಂದ್ರೆ ಅವರಿಗೆ ಬೇಸರ ಬರುವಷ್ಟು ಹೋಗ್ಬಿಡ್ತೀವಿ. ಆಗ ಅವ್ರು ಏನ್ ಮಾಡ್ತಾರೆ ಅಂದ್ರೆ ನಮ್ಗೆ ಗೌರವ ಕೊಡೋದಿಲ್ಲ. ಅದಕ್ಕೊಂದು ಉದಾಹರಣೆ ತುಂಬಾ ಚೆನ್ನಾಗಿದೆ ನೋಡಿ. ಮಲಯೇ ಭಿಲ್ಲ ಪುರಂಧ್ರಿ ಚಂದನ ತರುಕಾಷ್ಟಂ ಇಂಧನಂ ಕುರುತೆ ಅಂತ. ಮಲಯ ಪರ್ವತದಲ್ಲಿ ಇರೋದೆಲ್ಲ ಯಾವ್ದಪ್ಪ ಅಂದ್ರೆ ಶ್ರೀಗಂಧದ ಮರ. ಹಾಗಾಗಿ ಅದರ ಮಹತ್ವ ಏನು ಅಂತ ಅಲ್ಲೇ ವಾಸ ಮಾಡುವಂತಹ ಸ್ತ್ರೀಗೆ ಗೊತ್ತಿಲ್ಲ. ಅವಳು ಏನ್ ಮಾಡ್ತಾಳೆ ಅಂತ ಕೇಳಿದ್ರೆ, ಅದನ್ನ ನಾವು ಹೇಗೆ ಕಟ್ಟಿಗೆಯನ್ನ ಬೆಂಕಿಯನ್ನ ಬೆಂಕಿಗಾಗಿ ಬಳಸ್ತೀವೋ ಅದೇ ರೀತಿಯಲ್ಲಿ ಚಂದನದ ವೃಕ್ಷವನ್ನ, ಅಂತಹ ಬೆಲೆ ಬಾಳುವ ಅಷ್ಟು ಮಹತ್ವ ಇರುವಂತಹ ಶ್ರೀಗಂಧದ ವೃಕ್ಷವನ್ನ, ಅದರ ಕಟ್ಟಿಗೆಯನ್ನ ಅವಳು ಬೆಂಕಿ ಒಟ್ಟೋದಿಕ್ಕೋಸ್ಕರ ಬಳಸ್ತಾಳೆ. ಹಾಗೆ ಆಗೋದು. ನಾವು ಯಾವುದನ್ನ ಎಷ್ಟು ಬಳಸಬೇಕೋ ಅಷ್ಟನ್ನೇ ಬಳಸ್ಕೊಂಡಾಗ, ಯಾರ ಜೊತೆ ಎಷ್ಟಿರ್ಬೇಕೋ ಅಷ್ಟೇ ಇದ್ದಾಗ ನಮ್ಗೆ ಖಂಡಿತವಾಗ್ಲೂ ಈ ಸಮಾಜದಲ್ಲಿ ಗೌರವ ಸಿಗತ್ತೆ.